ನಾನು ಬರೋದು ವಿಜಯಪುರ ಜಿಲ್ಲೆ ಬಸವನಬಾಗೇಡಿ ತಾಲೂಕಿಂದ. ಈಗ ಮೋದಿ ಗೌರ್ಮೆಂಟ್ ಮಾತಾಡುತ್ತೆ ನಾನು ವಿಶ್ವಗುರು ಆಗ್ತೀನಿ. ಬನ್ನಿ ನಮ್ಮ ಊರಿಗೆ. ಬಸವಣ್ಣ ಹುಟ್ಟಿರೋದು ನಮ್ಮ ನಾಡಲ್ಲೇ, ನಮ್ಮೂರಲ್ಲೇ. ಅವರು ಆಲ್ರೆಡಿ ಒಬ್ಬ ವಿಶ್ವಗುರು, ಒಬ್ಬ ಗ್ರೇಟ್ ಫಿಲಾಸಫರು. ಅವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಮೋದಿ ಮಾತಾಡ್ತಿದ್ದಾರಾ? ಅಮಿತ್ ಶಾ ಮಾತಾಡ್ತಿದ್ದಾರಾ? ಯಾರೂ ಮಾತಾಡ್ತಾ ಇಲ್ಲ. ಅವರು ಆಲ್ರೆಡಿ ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ತಾಳಿದವನು ಬಾಳಿ ಆದನು ಅಂತ ಹೇಳಿದ್ದಾರೆ. ಅವರೆಲ್ಲ ಅಷ್ಟ ಹೇಳಿದ್ದಾರೆ. ಒಂದಾದರೂ ಕ್ವಾಲಿಟಿ ಇದೆಯಾ ಯಾವುದಾದ್ರು ಪೊಲಿಟಿಷಿಯನಲ್ಲಿ? ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ನೀನು ಕೈಲಾಸ ಹೋಗ್ಬೇಕಂದ್ರೆ ನೀನು ಕೈಲಾಸ ಪರ್ವತಕ್ಕೆ ಹೋಗಬೇಡ, ಕಾಶಿಗೆ ಹೋಗಬೇಡ. ನಿನ್ನ ಕೆಲಸ ಏನಿದೆ, ನಿನ್ನ ಕರ್ಮ ಏನಿದೆ, ಆ ಕರ್ಮದಲ್ಲೇ ಕೈಲಾಸ ಕಾಣು, ನಿನ್ನ ಕೆಲಸದಲ್ಲೇ ಕೈಲಾಸ ಕಾಣು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರು ಗೌರ್ಮೆಂಟ್ ಕೆಲಸದಲ್ಲಿ ತಿಳ್ಕೊಂಬಿಟ್ಟು ಅನ್ಯಾಯವಾದ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಂದು ಅಕೌಂಟಬಿಲಿಟಿ ಇಲ್ಲ, ಏನಿಲ್ಲ. ಏನಾದರೂ ಕೇಳಿದ್ರೆ ಆ್ಯಂಟಿ ನ್ಯಾಷನಲ್ ಅಂತಾರೆ. ಓಕೆನಾ? ನಾನೊಂದು ಟ್ರೂ ಸ್ಟೋರಿ ಹೇಳ್ತೀನಿ. ಓಕೆನಾ? ನಾನು ಒಬ್ಬ ಹಿಂದೂ, ಎಲ್ಲ ಹಿಂದೂಕ್ಕಿಂತ ನಾನು ಹಿಂದೂ, ನನಗೆ ಗೊತ್ತಿದೆ. ನಾನು ಅದು ಸರ್ಟಿಫಿಕೇಟ್ ತೊಗೊಂಡು ಅಡ್ಡಾಡಬೇಕಾಗಿಲ್ಲ. 2014 2019 ನಾನು 2018 ಮೋದಿ ಅವರು ನಮ್ಮೂರಿಗೆ ಬಂದಾಕಾರ ನಾನು BJP ಜೆಂಡ ಹಿಡ್ಕೊಂಡು ಅವ್ರಿಗೂ ನೋಡೋಕ್ಕಂತ ಹೋಗಿದ್ದೆ 10th ಸ್ಟ್ಯಾಂಡರ್ಡಲ್ಲಿ. ಸೊ ಈಗ ನನಗೆ ಅನಿಸ್ತಿದೆ, ನಾನು ಎಂಥ ಮನುಷ್ಯನ ನಾನು ಫಾಲೋ ಮಾಡಿದ್ನಪ್ಪ, ಎಂಥ ಮನುಷ್ಯನ ಐಡ್ಲೈಸ್ ಮಾಡಿದ್ನಪ್ಪ ಅಂತ ಅನಿಸ್ತಾ ಇದೆ. ಯಾಕೆ ಅನಿಸ್ತಾ ಇದೆ? ಅದೇ ನಾನು 2019 ಅವರು ಸಪೋರ್ಟ್ ಮಾಡಿದಾಗ ಎಲ್ಲರೂ ನಂಗೆ ಭಾರಿ ಅಂತಂದರು. ಬಟ್ ಅದೇ ನಾನು 2014 ನಾನು ಮೋದಿ ವಿರುದ್ಧ ನಿಂತಾಗ ನನ್ನ ಸ್ನೇಹಿತರೆ ನನ್ನ ಜೊತೆನೇ ಬೆಳೆದು 20 ವರ್ಷ ನನ್ನ ಜೊತೆನೇ ಇದ್ದವರು ನನಗೆ ನೀನು ಮುಸ್ಲಿಮು ಅಂತ ಹೇಳ್ತಿದ್ದಾರೆ. ಎದಕ್ಕೆ ಹೇಳ್ತಿದ್ದಾರೆ ಅವರು? ಏನು ಕಾರಣ? ದ ಸೇಮ್ ರೂಲು ಬ್ರಿಟಿಷರು ಅವರು ನಮ್ಮನ್ನು ಆಳ್ಬೇಕಾದ್ರೆ ಸೇಮ್ ರೂಲ್ ನಮ್ಮ ಮೇಲೆ ಅಡಾಪ್ಟ್ ಮಾಡಿದ್ರು, ಡಿವೈಡ್ ಆ್ಯಂಡ್ ರೂಲು. ಅದೇ ಡಿವೈಡ್ ಆ್ಯಂಡ್ ರೂಲೇ ಈಗ ಮೋದಿ ಅವ್ರು ಮಾಡ್ತಿದ್ದಾರೆ. ಅವ್ರು ಹಿಂದೂ ಮುಸ್ಲಿಂ ಮಾಡೇ ನಮ್ಮ 200 ವರ್ಷ ಹಾಳು ಮಾಡೋದ್ರು. ಸೊ ಇವರು ಅದೇ ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ಏನು ಡಿಫ್ರೆನ್ಸು? ಅವರೇ ಬೆಟ್ರಿದ್ರಲ್ವಾ? ಅವ್ರನ್ನ ಫ್ರೀಡಮ್ ಫೈಟರ್ಸು ಅಷ್ಟೆಲ್ಲ ಇದು ಮಾಡಿ ಕಳಿಸ್ಬಿಟ್ಟು ಸೊ ಅದೇ ಥರ ಇರೋ ಮನುಷ್ಯರು ಮತ್ತೆ ಈಗ ಬಂದಿದ್ದಾರೆ ಅಂತಂದರೆ ಏನು ವ್ಯತ್ಯಾಸ ಏನಾಗಿದೆ? ಡಿವೈಡ್ ಆ್ಯಂಡ್ ರೂಲ್ ಎದಕ್ಕೆ ಬೇಕು? ಎದಕ್ಕೆ ಹಿಂದೂ ಮುಸ್ಲಿಂ ಮಾಡಬೇಕು? ನಮಗೇನು ಬೇಕು? 3 ಹೊತ್ತು ಊಟ ಬೇಕು, ಅದನ್ನು ಕೊಡಿ. ಒಳ್ಳೆ ಎಜುಕೇಷನ್ ಬೇಕು, ಅದನ್ನು ಕೊಡಿ. ಒಳ್ಳೆ ರೋಡ್ ಬೇಕು, ಅದನ್ನು ಕೊಡಿ. ಇನ್ನಾದರೂ ಬಿಜಾಪುರ ಥರ ಅಂತ ಬನ್ನಿ. ಎಷ್ಟು ಬರಗಾಲ ಇದೆ. ಒಂದಾನೊಂದು ಕಾಲದಲ್ಲಿ ಬಿಜಾಪುರ ಹತ್ರ ಒಂದು ಉಮುದಿ ಅಂತ ಊರಿದೆ, ನಮ್ಮ ರಿಲೇಷನ್ ಅವರು. ಒಂದಾನೊಂದು ಕಾಲದಲ್ಲಿ ಅಲ್ಲಿ ದಾಳಿಂಬ್ರೆ, ದ್ರಾಕ್ಷಿ ಅದೆಲ್ಲ ಬೆಳೀತಾ ಇದ್ರು. ಈಗ ಹೋಗಿ ನೋಡಿದ್ರೆ ಅಲ್ಲಿ ನೀರೇ ಇಲ್ಲ. ಪೂರ್ತಿ ಒಣ, ಒಂದು ಹುಲ್ಲೂ ಬೆಳೀತಾ ಇಲ್ಲ ಅಲ್ಲಿ. ಏನು ಮಾಡಬೇಕು? ಅವರೆಲ್ಲ ಸಿಟಿಗೆ ಬಂದಿದ್ದಾರೆ. ಸಿಟಿ ಬಂದುಬಿಟ್ಟು ಕನ್ಸ್ಟ್ರಕ್ಷನ್ ವರ್ಕು ಅಲ್ಲಿ ಇಲ್ಲಿ ವರ್ಕ್ ಮಾಡಬೇಕು, ಜೊಮ್ಯಾಟೋದಲ್ಲಿ. ಎದಕ್ಕೆ ಮಾಡಬೇಕು? ಒಂದಾನೊಂದು ಕಾಲದಲ್ಲಿ ದ್ರಾಕ್ಷಿ ಬೆಳೀತಾ ಇದ್ರು, ದಾಳಿಂಬ್ರಿ ಬೆಳೀತಾ ಇದ್ರು, ರೈತರೇ ಅಲ್ವಾ ಅವರು? ಈಗ ಅದು ಧರ್ಮೇಂದ್ರ ಪ್ರಧಾನ್ ಒಬ್ಬರು ರಿಸೈನ್ ಇಂದ ಆಗಲ್ಲ ಇದು ಸರ್. ಧರ್ಮೇಂದ್ರ ಪ್ರಧಾನ ಅಲ್ಲ ಸರ್, ಧರ್ಮೇಂದ್ರ ಪ್ರಧಾನ ಯಾರು ಸರ್? ಒಬ್ಬರು ಮಿನಿಸ್ಟ್ರು. ಅವರು ಹೋದ್ರೆ ಇನ್ನೊಬ್ರು ಮಿನಿಸ್ಟ್ರು ಬರ್ತಾರೆ, ಅವರು ಕರಪ್ಷನ್ ಇರ್ತಾರೆ ಸರ್. ಇಲ್ಲಿ ಕರಪ್ಷನ್ ಅನ್ನೋದು ಸಿಸ್ಟಮಲ್ಲ ಸರ್. ಸಿಸ್ಟಮ್ ಸ್ವಲ್ಪ ಸಿಸ್ಟಮು ಕರಪ್ಷನಲ್ಲಿದೆ. ಪೂರ್ತಿ ಸಿಸ್ಟಮೇ ಕರಪ್ಟ್ ಇದೆ.